ನಿಜ ಪ್ರಾಂಕ್ ಪ್ರಾಂಕ್ ಅಲ್ಲ ನೀನು ಅಷ್ಟೇ ಆಗ್ತಿದ್ದೀಯ ಕನ್ಸೀವ್ ಆಗಿರೋದು ಟೆಸ್ಟ್ ಮಾಡಿದ್ಯಾ ಸೂಪರ್ ಸೂಪರ್ ಯಪ್ಪ ಖುಷಿನಾ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮದಗೌಡ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಕಾಯ್ತಿರ್ತೀರ ಈ ಒಂದು ವಿಡಿಯೋಗೆ. ಹೇಗಿರುತ್ತೆ ಈ ಒಂದು ವಿಡಿಯೋ, ನಿಶನ್ ರಿಯಾಕ್ಷನ್ ಹೆಂಗಿತ್ತು, ನಮ್ಮ ಅತ್ತೆ ರಿಯಾಕ್ಷನ್ ಹೆಂಗಿತ್ತು, ಮತ್ತು ಇನ್ನೂ ಯಾರ್ಯಾರಿಗಾಗುತ್ತೆ ಅವ್ರಿಗೆಲ್ಲ ಸರ್ಪ್ರೈಸ್ ಕೊಡ್ತೀನಿ ಇವತ್ತು. ನಿಜವಾಗ್ಲೂ ಈ ಮೂಮೆಂಟಿಗೆ ಅಂದರೆ 2026 ಬೇಬಿ ಬೇಕು ಅಂತಲೇ ಇದ್ದಿದ್ದು ನಮಗೆ. ಬಟ್ ಅದರಲ್ಲೂ ನನಗೆ ನ್ಯೂ ಇಯರ್ ದಿನವೇ ಗೊತ್ತಾಯಿತು. ಬಟ್ ನನಗದು ಕ್ಲಾರಿಟಿ ಸಿಕ್ಕಲಿಲ್ಲ. ಅದೊಂಥರ ಏನೋ ಮಿರಾಕಲ್ ಅಂತಲೇ ಅನಿಸ್ಬೋದು. ವರ್ಷದ ಮೊದಲನೇ ದಿನವೇ ಗೊತ್ತಾಗಿದ್ದು. ಸೊ ಇನ್ನೂ ಯಾರಿಗೂ ಹೇಳಿಲ್ಲ. ಆಂಟಿ ಎದ್ದಿದ್ದಾರೆ, ಮಂಗಳಮ್ಮ ಎದ್ದಿದ್ದಾರೆ, ನಿಶಾನು ಎದ್ದಿರ್ತಾಳೆ, ರೂಮಲ್ಲಿದ್ದಾಳೆ. ಆದರೆ ಅವಳು ನಾನಿವಾಗ ಹೆಂಗೆ ಪ್ಲ್ಯಾನ್ ಮಾಡಿದ್ದೀನಿ ಗೊತ್ತಾ, ಇವಾಗ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು. ಸುಮ್ಮನೆ ಇದನ್ನು ನಿಮ್ಮ ಅಣ್ಣ ಗಿಫ್ಟ್ ಕೊಟ್ಟಿದ್ದು ಕಣೆ ಇದು ನನಗೆ ಅಂದ್ಬಿಟ್ಟು, ಇದು ಕಿಟ್ಟು, ಬೇಬಿ ಕಿಟ್. ಸೊ ಬೇಬಿ ಕಿಟ್ ಡ್ರೆಸ್ ಅನ್ಸುತ್ತೆ, ಅದು ಡ್ರೆಸ್ ಎಲ್ಲ ಇರುತ್ತೆ ಬೇಬಿದು. ಸೊ ಅದನ್ನು ಒಂದು ಬುಕ್ ಮಾಡಿದ್ವಿ. ಆ್ಯಂಡ್ ನಂದು ಅದು ಪ್ರೆಗ್ನೆನ್ಸಿ ಕಿಟ್ ಏನಿತ್ತು ಅದನ್ನು ಇದ್ರೊಳಗಡೆ ಹಾಕಿದ್ದೀನಿ. ಅದೆಲ್ಲ ಪಿಂಕ್ ಲೈನ್ಸ್ ಬಂದಿರೋದೆರಡು. ಸೊ ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಅವಳಂತೂ ಇಮ್ಯಾಜಿನ್ನೇ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಇಷ್ಟು ಬೇಗ ಈ ಥರ ಒಂದು ಗುಡ್ ನ್ಯೂಸ್ ಕೊಡ್ತೀನಿ ಅಂತ. ಆ್ಯಕ್ಚುಲಿ ಇವತ್ತು ಈವ್ನಿಂಗ್ ನಾವು ಮತ್ತೆ ಹಾಸ್ಪಿಟಲ್ಗೆಲ್ಲ ಹೋಗಬೇಕು ಸ್ಕ್ಯಾನಿಂಗಿಗೆ. ಸೊ ಅಷ್ಟರಲ್ಲಿ ಅವಳಿಗೂ ಹೇಳ್ಬಿಟ್ರೆ ಅವಳು ನಮ್ಮ ಜೊತೆ ಎಲ್ಲ ಬರ್ಬೋದಲ್ಲ ಅಂತ ಅಷ್ಟೇ. ಓಕೆ ಲೆಟ್ಸ್ ಗೋ, ಹೋಗೋಣ. ಕಮ್ ನಿಶಾ, ನಿಶಾ ಇದ್ದಿಲ್ಲ ಅನ್ಸುತ್ತೀನ. ನಿಶಾ ಒಂದು ನಿಮಿಷ ತೆಗಿ. ಎದ್ದಿದ್ಯಾ? ನಿಂಗೊಂದೇನೋ ಗಿಫ್ಟ್ ತಂದಿದ್ದೀನಿ ನಾನು. ಕಣ್ಬಿಡು ಹಸ್ಯಾ ಬಿಟ್ಟ. ಇದರಲ್ಲೇನೋ ಒಂದು ಗಿಫ್ಟ್ ಇದೆ ನಿಮಗೆ. ಏನೇ ನಾ ತಕೊಳ್ಳ ಆ ಬಾಕ್ಸ್ ಅದ್ ಕಣೆ, ಬೇರೆದು ಅದೇ ಓಪನ್ ಮಾಡಲಿ ಬಿಡ. ನೋಡೇ ನಿನಗೆ ಗಿಫ್ಟು. ನಿಜ ಪ್ರಾಂಕ್ ಪ್ರಾಂಕ್ ಅಲ್ಲ ನೀನು ಅಷ್ಟೇ ಆಗ್ತಿದ್ದೀಯ. ಖುಷಿನಾ? ಫಸ್ಟ್ ನಿಂಗೆ ಹೇಳಿರೋದು ನಂಬಕ್ಕಾಗ್ತಾ ಇಲ್ಲ ಅಲ್ವಾ? ಕುತ್ಕೊಬಿಡ್ಲಲ್ಲ ಗರ. ಹೆಂಗಿದೆ ಸರ್ಪ್ರೈಸ್ ಗಿಫ್ಟ್? ಈ ವರ್ಷದ ಮೊದಲನೇ ಗಿಫ್ಟ್. ಪ್ರಾಂಕ್ ಅಂದ್ಬಿಟ್ರೆ ಈಗ ಇದಕ್ಕೆ ಹೋಗಿದ್ದು. ಹೌದು 2026
ಬಿಗ್ಗೇನೋ ಬರುತ್ತಿದೆ. ನಾವು ಆ್ಯಕ್ಚುಲಿ ಗೊತ್ತಿಲ್ಲ, ಕ್ಲಾರಿಟಿ ಇರಲಿಲ್ಲ, ಬಟ್ ನಮಗೂ ಇದು ಸರ್ಪ್ರೈಸೇ. ಅದಕ್ಕೆ ಹಿಂಗಳುತ್ತೆ ಅತ್ತೆ. ಏನಂದ್ರು ಹೇಳು. ಇವಾಗ್ಲೂ ಬೇಡ ಬೇಡ ಅಂತಿದ್ದೆ. ನಿಜ, ಪ್ರಾಂಕಿಂಗ್ ಅಲ್ಲ, ನಿಜ. ಇವೆಣ್ಣೆ ಹೇಳ್ತಾನೆ ಇಲ್ವಲ್ಲ ಗುರು. ನನಗೂ ಹಿಂಗೆ ಶಾಕಲ್ಲಿದ್ದೆ. ನಂಗೆ ಆ್ಯಕ್ಚುಲಿ ಬೆಳಗ್ಗೆ ಕನ್ಫರ್ಮ್ ಆಗಿದ್ದು. 2 days ಬ್ಯಾಕ್ ಇದು ಮಾಡಿದ್ದು ನಾನು. ಬಟ್ ಅದು ಅಂದರೆ ನನಗೂ ಕನ್ಫರ್ಮ್ ಆಗಿ ಗೊತ್ತಿರಲಿಲ್ಲ. ಸೊ ನಿನ್ನೆ ಹೋಗ್ಬಿಟ್ಟು ಬ್ಲಡ್ ಟೆಸ್ಟ್ ಕೊಟ್ಬಿಟ್ಟು ಬಂದಿದ್ದೆ ಕ್ಯಾಂಗ್ರೋದಲ್ಲಿ. ಆಮೇಲೆ ಇವತ್ತು ಬೆಳಗ್ಗೆ ಬಂತು ರಿಪೋರ್ಟು. ಆಮೇಲೆ 2-3 ಜನಕ್ಕೆ ಕಳಿಸಿದೆ. ಮತ್ತು ನೆನ್ನೆ ಚೆಕ್ ಮಾಡಿದ್ರಲ್ಲ ಕ್ಯಾಂಗ್ರೋ ಅವರು, ಡಾಕ್ಟರು. ಆಮೇಲೆ ಅವರೇ ಮೆಸೇಜ್ ಮಾಡಿದ್ರು ಕಂಗ್ರಾಟ್ಸ್ ಪ್ರೆಗ್ನೆಂಟ್ ಅಂತ. इसको कुछ समझ में नहीं आ रहा. ಏನೋ ಅರ್ಥ ಆಯ್ತಲ್ಲ ತಾನೇ? ನನಗೆ ಗೊತ್ತಾಗೋಯ್ತು. ನನಗೆ ರಾಜಯೋಗ ಮನೇಲಿ ಗೈಸ್ ಹೆಂಗ್ ನೋಡ್ಕೊತೀಯ ನೋಡ್ತೀನಿ. 9 months ಇಷ್ಟು ಬೇಗ ಕೊಟ್ಬಿಟ್ಟದೆ. ಮಕ್ಕಳೇ ಒಂದು ಏನು ಆಶೀರ್ವಾದ. ಅದು ಯಾವಾಗ ಬರುತ್ತೆ ತಗೋಬಿಡ್ಬೇಕು ದೇವರಿಂದ. ಗುಂಡ ಆಯ್ತು ಸಾಕು. ಅಷ್ಟು ತಿಂಗಳಿಗೆ ಜನವರಿ ಫೆಬ್ರವರಿ 9 ತಿಂಗಳು, ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ 3 ತಿಂಗಳ ಯಾವುದು ಅಂತ ನನಗೂ ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಈಗ 2 ತಿಂಗಳು ಅಂತ ಅರ್ಥ ತಾನೆ. ಆ ಥರ ಇವೆಣ್ಣೆ ಅಂತ ನಾವು ಎಲ್ಲ ಬೇಜಾರು ಮಾಡ್ಕೋತಾಳೆ. ಅವಳಿಗೆ ಇಷ್ಟು ಬೇಗ ಬೇಡ ಬೇಡ ಅಂತ ಇದ್ಲು. ಏನು ಮಾಡ್ತಾಳೋ ಗೊತ್ತಿಲ್ಲ ಅಂತ ಸುಮ್ಮನೆ ಫಸ್ಟೇ ಇವಳಿಗೆ ಹೇಳೋಣ ಅನ್ಕೊಂಡು ಬಂದೆ. ಯಾರಿಗೂ ಹೇಳಿಲ್ಲ ಇನ್ನೂ ನಿಮ್ಮ ಅಣ್ಣಂಗಳು. ಅವ್ನು ಫಸ್ಟ್ ನ್ಯೂ ಇಯರ್ ದಿನನೇ ಹೇಳಿದ್ದು ನನಗೆ, ಈ ವರ್ಷ ನನ್ನ ಮಾಮ ಮಾಡ್ಬಿಡ್ಬೇಕು ನೀನು, ನನಗೆ ಅದೆಲ್ಲ ಗೊತ್ತಿಲ್ಲ ಅಂದ. ಆ್ಯಕ್ಚುಲಿ ನಂಗೆ ನ್ಯೂ ಇಯರ್ ದಿನನೇ ಗೊತ್ತಾಗಿದ್ದು. ಟೆಸ್ಟ್ ಮಾಡಿದೆ ಈವ್ನಿಂಗ್ ನಾವು ಊಟಕ್ಕೆ ಹೋಗೋಕ್ಕೂ ಮುಂಚೆ. ಒಂಥರ ಹೆಂಗೆಂಗೋ ಆಗ್ತಿತ್ತು. ಟೆಸ್ಟ್ ಮಾಡಿದೆ, ನಂಗೆ ಅದು ಕ್ಲಾರಿಟಿಯಾಗಿ ಗೊತ್ತಾಗಲಿಲ್ಲ. ಆಮೇಲೆ ಮತ್ತೆ ನೆನ್ನೆ ಟೆಸ್ಟ್ ಮಾಡಿದೆ, ನೆನ್ನೆ ಬೆಳಗ್ಗೆ ಈ ಥರ ಬಂತು. ಇದು ಲೈಟ್ ಐತೆ ನೋಡು, ಲೈಟ್ ಐತಲ್ಲ. ಆಮೇಲೆ ಯಾವುದಕ್ಕೂ ಯಾಕೆ ಬೇಕು ಕನ್ಫರ್ಮ್ ಆಗಿ ತಗೊಳ್ಳೋಣ, ಕ್ಲಾರಿಟಿ ತೊಗೊಬಿಡೋಣ ಅಂದ್ಬಿಟ್ಟು HCG ಟೆಸ್ಟ್ ಪ್ರೆಗ್ನೆನ್ಸಿದು ಮಾಡಿಸ್ದೆ. ಅದು ಎಲ್ಲಿಗೆ ಬರಲಿ? ಎಲ್ಲರಿಗೂ ಹೇಳೋದ, ಎಲ್ಲರಿಗೂ ಹೇಳೋದ. ಫಸ್ಟ್ ಆಂಟಿಗೆ ಹೇಳೋದ, ನೆಕ್ಸ್ಟ್ ಆಂಟಿಗೆ ಹೇಳೋಣ. ಆಂಟಿ ಸುಮ್ಮನೆ 2 ಸಾವಿರ ಕೊಟ್ಟು ತರಿಸಿದ್ನಲ್ಲ, ಅದು ಅಜ್ಜಿಗೆ ಕೊಡೋಣ. ಅಜ್ಜಿಗೆ ಗೊತ್ತಾಗಲ್ಲ, ನಿಮ್ಮ ಅಣ್ಣಂಗೆ ಹೇಳೋದು. ನಂಗೆ ಗೊತ್ತಾಯ್ತು ಏನಕ್ಕೆ ಇಟ್ಕೊಟ್ಟೋಳೆ ಅಂತ. ಮಾಮ್ಸ್ ಅಂತ ಓದಿದ ತಕ್ಷಣ ಅವಳಿಗೆ ಮಾಮ್ಸ್ ಅಂತ ನೋಡಿದ್ಲು. ಆಮೇಲೆ ಇದು ವೈಟ್ ಕಲರ್ ಟಿಶ್ಯೂ ಸುತ್ಬಿಟ್ಟು ಇಟ್ಟಿದ್ನಲ್ಲ, ಗೊತ್ತಾಯ್ತು ಅವಳಿಗೆ. ಅವಳಿಗೂ ಸೂರು ಹೇಳು, ಅರ್ಥ ಆಯ್ತಲ್ಲ. ಹಿಮಾನಿ, ಐ ಆಮ್ ಪ್ರೆಗ್ನೆಂಟ್ ಬೇಬಿ. ಅವಳಿಗೆ ಹೇಳು ಗೊತ್ತಾಯ್ತು ಅಂತಳಷ್ಟೇ ಹೇಳು. ಏನು ಗೊತ್ತಾಯಿಲ್ಲ. ಇವಾಗ ನಮ್ಮ ಆಂಟಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಆಂಟಿ ಹಾಕೊಂಡಿಲ್ಲ, ಬಾರೆ ಲೈಟ್ ಹಾಕು. ತಗೊಳ್ಳಿ ಮನೆ ಡಿಸ್ಪ್ಲೇ ಓಪನ್ ಮಾಡಿ, ಬೇಗ ಓಪನ್ ಮಾಡಬೇಕು. ಹಂಗಲ್ಲ ಹಿಂಗೆ ಓಪನ್ ಇದ್ದೀರಿ. ಏ ಗುಂಡ ಈ ಕಡೆ ಬಾ.
ಪರವಾಗಿಲ್ವಾ? ವಿಶೇಷ ಇದೆಯಾ? ಹಾ, ಅಜ್ಜಿ ಆಗ್ತಾ ಇದ್ದೀರಾ? Thank ಖುಷಿ ಆಗ್ತಾ ಇಲ್ವಾ? ಥ್ಯಾಂಕ್ ಯು ಹಾ, ಥ್ಯಾಂಕ್ ಯು. ಅಜ್ಜಿ ಆಗ್ತಾ ಇದ್ದೀರಾ? 2 weeks. ಖುಷಿ ಆಯ್ತು ಹಾ, ಖುಷಿ ಆಯ್ತು. ಖುಷಿ. ಹೇಳಿ ಏನ್ ಅನ್ಸ್ತೈತೆ? ನಿಜ ನಿಜ ನಿಶಾ ಏ, ಅವ್ರು prank ಸುಮ್ನೆ ಅನ್ಕೋತವ್ರ್ ಕಣೆ. ನಿಶಾನಾ ನಿಜನಾ? ನನಗೂ ನಿಜ. ಖುಷಿ ಆಯ್ತು. ಬೇಗ ಪಾಪು ಎತ್ತು ಕೊಡು, ಆಟ ಆಡಿಸ್ತೀವಿ. ನಮ್ಮ ಅತ್ತೆದೆ ಯಾವಾಗ ಪಾಪು ಅಂತ ಕೇಳ್ತಾನೆ ಇದ್ರು. ಗುಂಡನ ಚೆಂಪನ ಆಟ ಆಡಿಸ್ತೀವಲ್ವಾ, ಅದರಿಂದ ಇನ್ನೂ ಚೆನ್ನಾಗಿ ನಮ್ಮ ಪಾಪು, ಅದು ನಮ್ ಖುಷಿ ಅಲ್ವಾ. ಇವಾಗ ನೀವು ನಿಜ ಅನ್ಕೊಂಡಿದ್ದೀರಾ ಸುಮ್ನೆ ಅನ್ಕೊಂಡಿದ್ದೀರಾ? ನಾನು ನಿಜ ಅಂತ ಅನ್ಕೊಂಡಿದ್ದೆ. ನೀವು ಫಸ್ಟ್ ಸುಮ್ನೆ ಅನ್ಕೊಂಡ್ರಿ ತಾನೆ? ಇವಾಗ ನಿಜವಾಗ್ಲೂ ಅಜ್ಜಿ ಆಗ್ತಾ ಇದ್ದೀರಾ? ಸಾಕ್ಸ್ ನೋಡಿದಾಗ್ಲೇ ಖುಷಿ ಆಯ್ತು ನನಗೆ. ಸಾಕ್ಸ್ ನೋಡಿದಾಗ ಖುಷಿ ಆಯ್ತು. ನೋಡಿ ಇನ್ನೊಂದ್ಸಲ. ಅದು ಆ ಕಡೆ ಬಿಡಿ ನೋಡಿ. ಕನ್ಸಿ ಆಗಿರೋದು ಟೆಸ್ಟ್ ಮಾಡಿದ್ಯಾ? ಸೂಪರ್ ಸೂಪರ್. ಯಪ್ಪ, ಅಷ್ಟು ಖುಷಿ ಆಗ್ತಾ ಇದೆ. ಖುಷಿನಾ? ಎಲ್ರಿಗೂ ಫೋನ್ ಹೊಡಿತಾರೆ ಇವಾಗ ಕುತ್ಕೊಂಡು. ಇನ್ನು 3 month ಆದ್ಮೇಲೆ ಹೇಳ್ಬೇಕು. ಹೌದಾ? ಸರಿ ಆಯ್ತು. ಇವಾಗ ನೆಕ್ಸ್ಟ್ ನಿಶಾಗಂತೂ ಖುಷಿ ಕಣ್ಣಲ್ಲೇ ನೀರು ಬರ್ತಾ ಇದೆ ನಿಶಾಗೆ. ಹತ್ಬಿಟ್ಲು ಅವಳು ಫುಲ್ಲು. ಅಷ್ಟೇ. ಇವಾಗ ಮಂಗಳಮ್ಮ ಎಲ್ಲಿ? ಮಂಗಳಮ್ಮ ಮಂಗಳಮ್ಮ ಯಾವಾಗ್ಲೂ ಹೇಳೋದು, ಅಯ್ಯೋ ಪಾಪ ಎತ್ಕೊಟ್ಟಿರೆ ನಾನು ಅಜ್ಜಿ ನೀವು ಆಟ ಆಡ್ಸ್ಬೋದಲ್ಲ ಅಂತ. ಗೊತ್ತಾಗೋಗಿರುತ್ತೆ ಮಗಳಮ್ಮಗೆ. ಏನು ಗೊತ್ತಾಯ್ತಾ? ಅಲ್ಲಿ ಗೊತ್ತಿಲ್ಲ ಅವ್ರಿಗೆ. ನಿಜವಾದ ಪ್ರಾಮಿಸ್ ನಿಜ. ಓಕೆ, ಇವಾಗ ನೆಕ್ಸ್ಟ್ ಯಾರಿಗೆ? ಈ ಖುಷಿಗೆ ಇವತ್ತು ಒಳ್ಳೆ ಸ್ವೀಟ್ ಮಾಡು. ಆಯ್ತು ಮಾಡಿ. ಇನ್ನು ನಾನು ಏನೇನು ಕೇಳ್ತೀನಿ ಎಲ್ಲ ಮಾಡ್ಕೊಡ್ತಾ ಇರ್ಬೇಕು. ನಿಶನ ಮದುವೆ ಅಷ್ಟರಲ್ಲಿ 3 ವರ್ಷ ಆಗತ್ತೆ ಪಾಪಿಗೆ. 3 years ಬಿಟ್ಟು ಏನೇನೋ ಯೋಚನೆ ಮಾಡ್ತವ್ರೆ. ಇವಾಗ ನೀರು ಕೊಡಿ. ಆಯ್ತು ಕತೆ, ನನ್ ಮುಗೀತು. ಜಾಸ್ತಿ ಇದ್ ಮಾಡ್ಬೇಡ, ಇನ್ನು ಆರಾಮಾಗಿ ಮನೇಲಿರು. ನೋಡ್ರಿಪ್ಪ, ನಾನೇ ಮದುನ ಕಾಣ್ತಿದ್ದಾರೆ ಈವ್ನಿಂಗ್ ದಿವಸ ಆಗ್ತೀವಿ ಖುಷಿಗೆ. ನೋಡ್ರಿಪ್ಪ. ಅಷ್ಟೇ ಗೈಸ್, ಇವಾಗ ನೆಕ್ಸ್ಟ್ ಯಾರಿಗೆ ಸರ್ಪ್ರೈಸ್ ಮಾಡೋಣ ನೋಡೋಣ ಹೆಂಗೆ ಮಾಡೋದು ಅಂತ. ಮುತ್ತಣ್ಣಗೆ ಡೈಪರ್ ಕೊಡಬೇಕು. ಮಂಗಳಮ್ಮ ಹೇಳಿ ಬನ್ನಿ ಇಲ್ಲಿ. ಏನು ಅನಿಸ್ತು ಮಂಗಳಮ್ಮ? ಇಷ್ಟು ಬೇಗ ಕೊಡ್ತೀವಿ ಅಂತ ಯಾರು ಇಷ್ಟು ಬೇಗ ಆಗುತ್ತೆ ಅಂತ ಅನ್ಕೊಂಡಿದ್ರಾ? ಏನು ಅವಳಿಗೆ ಏನು ಗೊತ್ತಾಯ್ತು? ಪ್ರೆಗ್ನೆಂಟು ಮಧು ಪ್ರೆಗ್ನೆಂಟು. ಅಲ್ಲಿ ಏ ಮಂಗಳಮ್ಮ ಬನ್ನಿಲಿ. ನಿನ್ನಾಣೆ ನಿಮ್ಮಾಣೆ. ನಂಬಂದ್ರೆ ನಂಬ್ತಿಲ್ವಾ? ಮತ್ತೆ ಇನ್ನೇನು ನಾನು ಸಾಕ್ಸ್ ತರಿಸಿದಿಂಗೆ ಸುಮ್ಗೆ ನಿಮ್ಮ ಅಕ್ಕನ ಪಾರ್ಕು. ಪೂಜಾ ಅಕ್ಕನ ಪಾಪುಗಂತ ತಿಳ್ಕೊಬಿಟ್ಟಿದ್ದಾರೆ. ಗಿಂಡ ಅಣ್ಣ ಅದಲ್ಲಪ್ಪ ನೀನು.